ನಾವೀಗ ಬಂದಿರುವಂಥ ಪ್ಲೇಸ್ ಬಂದ್ಬಿಟ್ಟು ಮಂತ್ರಾಲಯಂನ ರೈಲ್ವೆ ಸ್ಟೇಷನ್ ನಿಲ್ದಾಣ. ಇದು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಇದರ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಅತ್ಯಂತ ರಿಚ್ ಆಗಿರೋ ಒಂದು ಸ್ಟೇಷನ್ ಅಂತ ಹೇಳ್ಬೋದು. ಇದೊಂದು ಯಾಕಂದರೆ 1956ರಲ್ಲಿ ಇದು ನಿರ್ಮಾಣಗೊಂಡು ದಕ್ಷಿಣ ರೈಲ್ವೆ ನಿಲ್ದಾಣಗಳ ಪೈಕಿ ಒಂದು ಇದು. ಈ ರೈಲ್ವೆ ಸ್ಟೇಷನು ಮಂತ್ರಾಲಯಂ ದೇವಾಲಯಕ್ಕೆ ಸಂಪರ್ಕವನ್ನು ನೀಡುವ ಪ್ರಮುಖ ದ್ವಾರವಾಗಿದೆ. ಇದು ನಿತ್ಯ ಹೆಚ್ಚುತ್ತಿರುವ ಭಕ್ತಾದಿಗಳು, ಯಾತ್ರಿಕರು ಮತ್ತು ಪ್ರವಾಸಿಗರು ಇಲ್ಲಿ ಸಂಪರ್ಕ ಸಾಧಿಸುತ್ತಾರೆ. ಇದರಿಂದ ಇದು ಒಂದು ಪ್ರಮುಖ ರೈಲ್ವೆ ಕೇಂದ್ರ ಆಗಿ ಬೆಳೆದು ಬಂದಿದೆ. ಸೊ ಎಷ್ಟು ಜನಸಂದಣಿ ಮಧ್ಯೆ ನಾನು ಇಲ್ಲಿ ಬ್ಲಾಗ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇಲ್ಲೇನು ನೀವು ಕಾಣಿಸ್ತದೆ ಅಲ್ಲ, ಇಷ್ಟು ಜನ ಬಂದ್ಬಿಟ್ಟು ಬೇರೆ ಬೇರೆ ವಿವಿಧ ಜಿಲ್ಲೆಗಳಿಂದ ಬರ್ತಾರೆ. ಸೊ ಆ ದ್ವಾರದವರೆಗೂ ಇಷ್ಟೊಂದು ಜನ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ ಬರ್ತಾರೆ ಇಲ್ಲಿ ಪರ್ ಡೇಗೆ ಅಂತ ಹೇಳ್ಬಿಟ್ಟು. ಬಟ್ ಒಂದು ಡಿಸಡ್ವಾಂಟೇಜಸ್ ಏನಿದೆ ಅಂತ ಗೌರ್ಮೆಂಟ್ ಕಡೆಯಿಂದ ಇಲ್ಲಿ ರೈಲ್ವೆ ಬರ್ತದೆ ಅಂದರೆ ಸೊ ನಾರ್ಮಲ್ ಜನಗಳು ಬರೋಕ್ಕಾಗಲ್ಲ. ಯಾಕೆಂದರೆ ರಿಸರ್ವ್ ಮಾಡ್ಕೊಂಡೇ ಬರಬೇಕಾಗುತ್ತೆ ಇಲ್ಲಿ. ಯಾಕೆಂದರೆ ಅಷ್ಟೊಂದು ನಮಗೆ ಮೂಲ ಸೌಲಭ್ಯಗಳು ಇಲ್ಲ. ಸೊ ಜನರಲ್ ಬೋಗೀಸ್ ಜಾಸ್ತಿ ಏನು ಅಳವಡಿಸಿಲ್ಲ. ಹಂಗಾಗಿ ನೀವೇನಾದ್ರು ಬರೋಂಗಿತ್ತಂದರೆ ಇಲ್ಲಿ ಬುಕ್ ಮಾಡ್ಕೊಂಡೇ ಬರಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮುಖ್ಯ ದ್ವಾರ. ಸೊ ನಾವು ಇದನ್ನು ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಮಂತ್ರಾಲಯಂನ ರೈಲ್ವೆ ಸ್ಟೇಷನ್ನ ಎಕ್ಸಿಟ್ ದ್ವಾರ ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ಅದು ಮೂಲಭೂತ ಸೌಕರ್ಯ ಅಂತ ಹೇಳ್ತಾರಲ್ಲ, ಇದಿಷ್ಟು ದೊಡ್ಡ ದೇವಸ್ಥಾನ ಆದನ್ನು ಇಲ್ಲಿ ಯಾವುದೇ ಥರದ ಗೌರ್ಮೆಂಟ್ ವೆಹಿಕಲ್ಸ್ ಇಲ್ಲ, ಅಲೋಡ್ ಇಲ್ಲ. ಯಾಕೆ ಗೊತ್ತಿಲ್ಲ ನನಗೂ. ಸೊ ಇಲ್ಲಿ ಏನಿದೆ ನೋಡ್ತಾ ಇದ್ದೀರಲ್ಲ, ಇದು ಆಟೋಗಳು. ಸೊ ಆಟೋದಲ್ಲಿ ಹೋಗಬೇಕು. ಬಟ್ ಜನಗಳ ಸೇಫ್ಟಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕಂದರೆ ನಾನು ಇಲ್ಲಿರೋ ದೇವಸ್ಥಾನದ ಮಂಡಳಿಗೆ ವಿನಂತಿ ಮಾಡೋದು ನಿಯಮ ಒಂದೇ. ಯಾಕೆಂದರೆ ಜನಗಳ ಜೀವನ ಜೊತೆ ಯಾವತ್ತೂ ಆಟ ಆಡಬೇಡಿ ಅಂತ. ಯಾಕಂದರೆ ಇಲ್ಲಿ ಸೊ ಗೌರ್ಮೆಂಟು ವೆಹಿಕಲ್ಸು ಟ್ರಾನ್ಸ್ಪೋರ್ಟ್ಸ್ ಅವೈಲಬಲ್ ಇಲ್ಲ. ಇಲ್ಲಿ ನಾವು ಹೋಗ್ಬೇಕಂದ್ರೆ ಪ್ರೈವೇಟ್ ವೆಹಿಕಲ್ಸಲ್ಲೇ ಹೋಗಬೇಕು. ಅದು ನೀವು ನೋಡ್ತಾ ಇದ್ದೀರಾ, ಇವಾಗ ತೋರಿಸ್ತೀನಿ ನಾನು ಯಾವ ಥರ ವಿತೌಟ್ ಸೇಫ್ಟಿಯಲ್ಲಿ ಹೋಗ್ತೀವಿ ಅಂದರೆ. ಸೊ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಭಕ್ತಾದಿಗಳು. ಇವ್ರು ಏನು ಕೇಳ್ತಾ ಇದ್ದಾರೆ ನೋಡಿ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟೇ, ಒಂದು 3-4 ಸೀಟ್ ಬಂದರೆ ಸಾಕು, ಅವ್ರು ಕುತ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಜೀವ ಜೊತೆ ಎಷ್ಟು ಕೇರ್ಫುಲ್ ಆಗಿರಬೇಕು ನಾವು ಅಂದರೆ, ನೋಡಿ ಒಂದು ಪ್ರಾಪರ್ ಸೇಫ್ಟಿ ಅನ್ನೋದಿಲ್ಲ. ಸೊ ನೀವು ಬರ್ತೀರಾ ಅಂದರೆ ಸೊ ಒಂದು ಸ್ವಲ್ಪ ಪ್ರಾಪರ್ ಸೇಫ್ಟಿ ನಿಮ್ಮ ಇದರಲ್ಲಿ ನೀವು ಬನ್ನಿ. ಯಾಕೆಂದರೆ ಸೊ ಜನಗಳು ಹೆಂಗಿದ್ರು ಅವ್ರಿಗೆ ದುಡ್ಡು ಬೇಕು, ಅವ್ರು ಹೆಂಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಸೊ ಓಕೆ, ಇದ್ರ ಬಗ್ಗೆ ಬಿಡೋಣ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇದು ಮೊದಲ ಪ್ರಯತ್ನ ನಮ್ಮದು. ಸೊ ಈ ಗಾಡಿಯ ವೆಹಿಕಲಿಂದ ಕೂತ್ಕೊಂಡಿದ್ದೀನಿ. ಒಂಥರ ಮಜವಾದ ಫೀಲ್ ಬರುತ್ತೆ. ಸೊ ಅಷ್ಟೊಂದು ಏನಿಲ್ಲ, ಯಾಕಂದರೆ ಇಲ್ಲಿ ಬಸ್ ಬರಲ್ಲ, ಬಟ್ ಆಟೋ ಒಂದೇ ಇದೆ. ನಾನು ಕೂತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ರಾಯರ ದರ್ಶನಕ್ಕೆ. ನೀವು ನೋಡ್ತಾ ಇದ್ರೆ ಹಿಂಬದಿಯ ಚಿತ್ರಣ. ಸೊ ಎಷ್ಟು ಚೆನ್ನಾಗಿ ಅಂದರೆ ಚಿತ್ರಕಲೆ ಮಾಡಿದ್ದಾರೆ ಅಂದರೆ ಅವ್ರು ರೋಡಲ್ಲೂ ಬಿಟ್ಟಿಲ್ಲ. ಇವಾಗ ಏನು ನೋಡ್ತಾ ಇದ್ದಾರಲ್ಲ, ಇದು ಬಂದುಬಿಟ್ಟು ವಿಲೇಜ್ ದಾರಿ ಆಯಿತು. ಸೊ ಹಿಂದೆಯಿಂದ ನೋಡ್ತಾ ಇದ್ದೇವೆ. ಇದು ಸೈಡ್ ಲೆಫ್ಟ್ ಸೈಡ್ ಕಾಣಿಸ್ತೈತಲ್ಲ, ಇದು ಬಂದುಬಿಟ್ಟು ದರ್ಶನ್ ಸರ್ ಮೂವಿ ಶೂಟಿಂಗ್ ಆಗಿರೋ ಸ್ಪಾಟ್. ಇದು ಗೋವುದೆಲ್ಲ ತೋರಿಸ್ತಾರೆ. ಆ ಮೂವಿ ಹೆಸರು ನಂಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿ ಆ ಮೂವಿ ಯಾವುದು ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೇ ಸೀಟಲ್ಲಿ ನಾನು ಬಂದಿದ್ದಾಯಿತು. ಕೊನೆಗೂ ನಾನು ಡೆಸಿಗ್ನೇಷನ್ ರೀಚ್ ಆಗಿದ್ದಾಯಿತು. ಇವಾಗ ನಾವು ನಿಮಗೆ ಸರ್ಪ್ರೈಸ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡಿ ಜನ ಸಂದಣಿ ಹೆಂಗಿದೆ ಅಂದರೆ, ಇಷ್ಟು ಜನ ಬರ್ತದೆ. ನಾವು ಅದನ್ನೇ ಹೇಳೋದು ಕನ್ಸನ್ನು. ಸೊ ನಾನು ಯಾರಿಗೂ ಇಲ್ಲಿ ದೋರ್ತಾ ಇಲ್ಲ, ಇಲ್ಲಿ ಜನಗಳನ್ನ ನಾವು ಇದು ಮಾಡ್ತಾಯಿದ್ದೀವಿ ನಾವು ಅಷ್ಟೇ. ಇಷ್ಟು ಜನ ಬರ್ತಾರೆ ಅಂದರೆ ಏನಾದರೂ ಒಂದು ಫೆಸಿಲಿಟಿ ಮಾಡಬೇಕಾಗಿತ್ತು. ಇದೇ ನಾವು ಬಂದಿರುವಂಥ ಮಂತ್ರಾಲಯನ ಮೈನ್ ದ್ವಾರ ಅಂತ ಹೇಳ್ಬೋದು. ಇದು ಮುಖ್ಯ ದ್ವಾರ. ಸೊ ಇವಾಗ ನೆಕ್ಸ್ಟ್ ಬಂದಿದ್ದೆ ತಡ, ಬಜ್ಜಿ ಬೋಂಡ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬೋಂಡ ಸಿಗೋಲ್ಲ, ಇಲ್ಲಿ ಮಿರ್ಚಿ ಬಜ್ಜಿ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಮಿರ್ಚಿ ಬಜ್ಜಿ. ಇಲ್ಲಿ ಇನ್ನೊಂದು ಏನು ಫೇಮಸ್ ಅಂದರೆ, ಇದನ್ನು ಏನಂತಾರೆ ನನಗೂ ಗೊತ್ತಿಲ್ಲ. ಇದನ್ನ ನಮ್ಮ ಕಡೆ ನಾವು ಸುಸ್ಲಾ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಬ್ಯಾಂಗ್ಳೂರು ಜನ ಅದನ್ನು ಚಿತ್ರಾನ್ನ ಅಂತ ಹೇಳ್ಬೋದು ಅದನ್ನ. ಯಾಕಂದರೆ ಅದು ಮಂಡಕ್ಕಿ ಚಿತ್ರಾನ್ನ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ತುಂಬ ಬಿಸಿಲಿದೆ. ಮಧ್ಯಾಹ್ನ ಹೊತ್ತು ಮಾತ್ರ ಯಾರು ಬರೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ತಿಂದಿದ್ದಾಯ್ತು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಏನೂ ಇಲ್ಲ, ಅಲ್ಲೇ ನಾನು ಯಾವಾಗ ಬಂದ್ರೂ ಅಲ್ಲೇ ನಾನು ತಿನ್ನೋದು. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ವೀಡಿಯೋ ಮಾಡಬೇಕಾಗಿತ್ತು. ಇವಾಗ ನೋಡ್ತಾ ಇದ್ದೀರಲ್ಲ, ಮುಂದೆ ಎಲ್ಲ ಬರ್ತಾರೆ. ಎಲ್ಲರೂ ಏನಾದರೂ ಒಂದು ಮಾರಕ್ಕಂತ ನಿಂತಿರ್ತಾರೆ. ಇದು ಮುಖ್ಯ ದ್ವಾರ. ನಾನು ಮುಂದೆ ಹೋಗ್ತಾ ಇರೋದು. ನಾನು ಚಿಕ್ಕವನಿದ್ದಾಗ, ಬಟ್ ಇದು ಅಷ್ಟೊಂದು ಡೆವಲಪ್ ಆಗಿದ್ದಿಲ್ಲ ಸೀರಿಯಸ್ಲಿ. ಇವಾಗ ಜನಗಳು ಬರ್ತಾರೆ ಅಂದರೆ ಇದು ಒಂದು ಬ್ಲಾಗ್ ಮಾಡೋಕ್ಕೆ ಬರ್ತಾರೆ, ಇಲ್ಲ ಭಕ್ತಿಯಿಂದ ಬರ್ತಾರೋ ನನಗೂ ಗೊತ್ತಿಲ್ಲ.
ಬಟ್ ತುಂಬ ಜನ ಬರ್ತಾರೆ, ಒಂದು ಸ್ಟೇಟಸ್ಗಳು ಹಾಕ್ತಾರೆ. ಸೊ ಅದರಿಂದ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ, ತುಂಬ ಜನ ಬರ್ತಾರೆ. ಫಸ್ಟ್ ಭಕ್ತಿ ಇತ್ತು, ಇವಾಗ ಸೆಲ್ಫಿಗೋಸ್ಕರ ಬರ್ತಾರೆ. ಇಲ್ಲೊಂದು ಡೆಸಿಗ್ನೇಷನ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ನಾವು ಅವ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡೋದು, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಾನು ಬಂದಿರೋದು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇಲ್ಲೇನು ಕಾಣಿಸ್ತದಲ್ಲ ಇದು ವೈಟ್ ಪಟ್ಟಿ ಬಂದುಬಿಟ್ಟು ಬಿಸಿಲು ಜಾಸ್ತಿ. ಸೊ ಬಿಸಿಲು ಜಾಸ್ತಿ ಇದೆ ಅಂದರೆ ಅದ್ರ ಮೇಲೇ ಹೋಗ್ಬೇಕು ನಾವು. ಅದ್ರ ಬಿಟ್ಟು ನಾವು ಹೋದರೆ ಅದು ಸಿ ರೋಡು, ಸೊ ತುಂಬ ಸುಡ್ತದೆ ಕಾಲು. ಸೊ ನೀವು ಬರಬೇಕಂದ್ರೆ ಇಲ್ಲೇ ಬನ್ನಿ. ಸೊ ಸುಸಜ್ಜಿತ ವ್ಯವಸ್ಥೆ ಇದೆ. ಸೊ ಇವಾಗ ನಾನು ಓಡ್ತಿದ್ದೀನಿ ಸ್ನಾನಘಟ್ಟ ಕಡೆಗೆ. ಈ ಮಂತ್ರಾಲಯದ ಇತಿಹಾಸ ಹೇಳಬೇಕಂದ್ರೆ ಸುಮಾರು 17ನೇ ಶತಮಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಜೀವಂತ ಸಮಾಧಿ ಬೃಂದಾವನ ಪ್ರವೇಶ ಹೊಂದಿದರು ಅಂತ ಎಂದು ಭಕ್ತರು ನಂಬ್ತಾರೆ. ಇಲ್ಲಿ ಅವರ ಮೂಲತಃ ಹೆಸರು ಬಂದ್ಬಿಟ್ಟು ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನಿಸಿ ನಂತರ ಸನ್ಯಾಸತ್ವ ಸ್ವೀಕರಿಸಿ ದ್ವೈತ ತತ್ವವನ್ನು ಪ್ರಚಾರ ಮಾಡಿದರು. ಇವಾಗ ನಾವು ಹೋಗ್ತಾ ಇರೋದು ಸ್ನಾನಘಟ್ಟಕ್ಕೆ. ಇವ್ರು ಬಂದಿದ್ದಾರೆ, ಸೊ ಸ್ಟೋರ್ ಕೀಪರ್ ಅಂತಲೇ ಹೇಳ್ಬೋದು. ಇವಾಗ ಅವರು ಫ್ರೀಯಾಗಿ ಇದು ಮಾಡ್ತಾಯಿದ್ದಾರೆ, ಬಂದು ಅಡ್ವರ್ಟೈಸಿಂಗ್ ಮಾಡ್ತಾಯಿದ್ದಾರೆ ಚೆಂಬಿಡ್ಕೊಂಬಂದು. ಸೊ ಇಲ್ಲೇನು ಮೇನ್ ಬರ್ತಾರಲ್ಲ ಸ್ನಾನಘಟ್ಟಕ್ಕೆ ಬರೋ ಜನಗಳನ್ನ ಎಲ್ಲನೂ ಅಟ್ರಾಕ್ಟ್ ಮಾಡಬೇಕಂದ್ಬಿಟ್ಟು ಅವರು ಅಲ್ಲಿರೋ ಅಂಗಡಿಯವರು ಏನು ಮಾಡ್ತಾರೆ, ಬಿಫೋರ್ ಒಂದು 200 ಮೀಟ್ರ್ ಮುಂಚೆನೇ ಚೆಂಬಿಡ್ಕೊಂಡು ನಿಂತಿರ್ತಾರೆ ಸ್ನಾನ ಮಾಡಿ ಅಲ್ಲಿ ಅಂತ. ಯಾಕಂದರೆ ಲಗೇಜ್ ಅಲ್ಲಿ ಇಟ್ಟರೆ ಅವ್ರಿಗೆ ಸ್ವಲ್ಪ ವ್ಯಾಪಾರ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೀವು ನೋಡ್ತಾ ಇದ್ದೀರಾ ಬರಿದಾದ ನೆಲದಲ್ಲಿ ನೀರು ಥರ. ಸೊ ಇಲ್ಲಿ ತುಂಬ ಬಿಸಿಲಿದೆ. ಇನ್ನೊಂದು ಏನು ಅಂತ ನದಿ ಬಂದ್ಬಿಟ್ಟು ತುಂಗಭದ್ರಾ ನದಿ ಆಗಿರುತ್ತೆ. ಇಲ್ಲಿ ನದಿಯಲ್ಲಿ ನೀರು ಕೂಡ ಕಡಿಮೆ ಆಗಿದೆ. ಸೊ ನೀವೇನೋ ನೋಡ್ತಾ ಇದ್ದೀರಲ್ಲ ಎಲ್ಲ ಬರ್ಡಾಗಿ ಹೋಗಿದೆ, ಇನ್ನು ಸ್ವಲ್ಪ ನೀರಿದೆ. ಬಟ್ ಇಲ್ಲಿ ಇದೆ ಕುದುರೆ ಇದೆ, ಬಟ್ ಕುದುರೆ ರೈಡ್ ಮಾಡಬೇಕು, ಆದರೆ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಸ್ನಾನಘಟ್ಟದ ಕಡೆಗೆ ನಮ್ಮ ಪಯಣ ನೀವು ನೋಡ್ತಾ ಇದ್ದೀರಾ. ಇದು ಇಂಥ ಬಿಸಿಲಿನಲ್ಲಿ ಉರಿ ಬಿಸಿಲಿನಲ್ಲಿ ಹೋಗ್ತಾ ಇದ್ದೀನಿ. ಸೊ ನೀವೇನಾದರೂ ಬರ್ತೀರಂದರೆ ಮಾರ್ನಿಂಗೇ ಬಂದುಬಿಡಿ ಗುರು, ಯಾಕಂದರೆ ಇಲ್ಲಿ ಇರೋ ಬಿಸಿಲು ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಿ, ತುಂಬ ಅಂದರೆ ತುಂಬ ಬಿಸಿಲು, ನಡೆಯೋಕ್ಕೂ ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಬೇರೆ ಇಲ್ಲಿ ನೀರು ಕೂಡ ಕಡಿಮೆ ಇರೋದು. ಸೊ ನಾವು ಏನಿದ್ರು ಮುಂದೆ ಹೋಗಬೇಕು, ಯಾಕೆಂದರೆ ಅಲ್ಲಿ ನೀರು ಬತ್ತೋಗ್ಬಿಟ್ಟಿದೆ, ಎಲ್ಲ ಒಳಗಡೆ ಹೋಗ್ಬೇಕು. ಇವಾಗೇನು ಹರಿತಾರ ನೀರು ನೋಡ್ತಾ ಇದ್ದೀರಲ್ಲ, ಇದು ಸ್ವಲ್ಪ ನೀರು ನೋಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಸಂತೋಷ ಆಗುತ್ತೆ ನೀರು ನೋಡ್ತಾ ಇದ್ದರೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಮಳೆಗಾಲ ಟೈಮಲ್ಲಿ ಇಷ್ಟು ಒಳಗಡೆ ಎಲ್ಲ ಯಾರನ್ನೂ ಬಿಡಲ್ಲ, ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಏನಾದ್ರೂ ಬರಲಿ, ಭಕ್ತಿ ಎಷ್ಟೇ ಇರಲಿ, ಬಟ್ ತೋರಿಸ್ಕೋಬೇಕು ಅಂದರೆ ತೋರಿಸ್ಕೊಳ್ಳಿ, ಆದರೆ ನೀರು ಜೊತೆ ಮಾತ್ರ ಆಟ ಆಡೋಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮನ್ನೇ ಫ್ಯಾಮಿಲಿ ನಂಬ್ಕೊಂಡು ಬಂದಿರುತ್ತೆ. ಇಷ್ಟೊಂದು ನದಿ ನೀರು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ತುಂಗೆಯ ಮಡಿಲಿನಲ್ಲಿ ನನ್ನ ಸ್ನಾನ ಮುಗೀತು, ನನ್ನ ಪಾಪ ಕರ್ಮಗಳನ್ನು ತೊಳ್ಕೊಂಡಿದ್ದಾಯಿತು. ಇವಾಗ ಮತ್ತೆ ನಾನು ರಾಯರ ಸನ್ನಿಧಾನಕ್ಕೆ ಮತ್ತೆ ಓಡ್ತಾ ಇದ್ದೀನಿ. ಇವಾಗ ಏನು ನೋಡ್ತಾ ಇದ್ದಾರೆ, ಪಂಚೆ ಮತ್ತು ಶಾಲು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇಲ್ಲಿದ್ದ ಸಂಪ್ರದಾಯ ಬಂದ್ಬಿಟ್ಟು ದರ್ಶನಕ್ಕೆ ಹೋಗ್ಬೇಕಂದ್ರೆ ನಾವು ಇದೇ ಥರ ರೆಡಿ ಆಗಬೇಕು ಜೆಂಟ್ಸು. ಸೊ ಲೇಡೀಸಿಗಂತಲೇ ಸಪ್ರೇಟ್ ರೂಮ್ಸ್ ಇರ್ತವೆ, ನೀವು ಅಲ್ಲಿ ಹೋಗಿ ರೆಡಿ ಆಗ್ಬೋದು. ಸೊ ಇವಾಗ ನಾವು ರಾಯರ ಸನ್ನಿಧಿ ಕಡೆಗೆ ನನ್ನ ಪಯಣ ತಿಂತಾರೆ. ಇವಾಗೇನು ನಾವು ಬಂದಿದ್ದೀವಲ್ಲ, ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಸೊ ನಿಮಗೆ ಹೊರಭಾಗ ಮಾತ್ರ ಚಿತ್ರೀಕರಣ ಮಾಡಿದ್ದೀನಿ ನಾನು. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಒಳಗಡೆ ಹೆಂಗೆ ಹೋಗ್ಬೇಕು ಅಂದ್ಬಿಟ್ಟು ಬಟ್ ಮೊದಲ ಥರ ಏನು ಡೈರೆಕ್ಟಾಗಿ ಬಿಡಲ್ಲ. ಸೊ ಇಲ್ಲಿ ಏನು ರೈಲಿಂಗ್ಸ್ ಹಾಕಿದಾರಲ್ಲ, ಅದ್ರ ಒಳಗಡೆಯಿಂದನೇ ಕ್ಯೂ ಹೋಗಬೇಕು, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಬರಬೇಕು ಅಂದರೆ. ಇನ್ನೊಂದು ಈ ಟೆಂಪಲ್ನ ಹಿಸ್ಟ್ರಿ ಬಗ್ಗೆ ಏನು ಹೇಳ್ಬೇಕಂದ್ರೆ, ಮಂತ್ರಾಲಯವನ್ನು ಮೊದಲ ಮಂಚಾಲಯ ಎಂದು ಕರೆಯಲಾಗ್ತಿತ್ತು. ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಾರಣದಿಂದ ಈ ಸ್ಥಳ ಮಂತ್ರಾಲಯ ಎಂದು ಪ್ರಸಿದ್ಧಿಯಾಯಿತು. ಇಲ್ಲಿ ಇರುವ ಮಂಚಾಲಯಂ ದೇವಿಯ ದೇವಸ್ಥಾನವು ವಿಶೇಷ ಮಹತ್ವ ಇದೆ. ಯಾಕಂದರೆ ಇಲ್ಲಿ ಫಸ್ಟ್ ಬರೋದೇ ಮಂಚಾಲಯಂಗೆ ಫಸ್ಟು ದರ್ಶನ ತೊಗೊಳ್ಳೋದು ನಾವು ಅಲ್ಲಿಂದನೇ. ಸೊ ಅಲ್ಲಿಂದ ಆದಮೇಲೆ ನಾವು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗ್ತೀವಿ. ಯಾಕೆಂದರೆ ಇಲ್ಲೊಂದು ಹಿಸ್ಟ್ರಿ ಇದೆ, ಮಂಚಾಲಯದಲ್ಲಿ ದೇವಿ ದರ್ಶನ ಕೊಟ್ಟಿದ್ದಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಪ್ರವೇಶ ದ್ವಾರ ಬಂದ್ಬಿಟ್ಟು ಊಟಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ. ಸೊ ದೇವರ ಪ್ರಸಾದ ಸವಿಯಣ ಅಂತ ಹೇಳ್ಬಿಟ್ಟು ಇಲ್ಲೇನಿದೆ ಅಲ್ಲ, ಸೊ ಇಲ್ಲಿ ಯಾರು ಮೇಲು ಕೀಳು ಅನ್ನೋದಿಲ್ಲ, ಎಲ್ಲ ರಾಯರು ಒಂದೇ ಅಂತ ಹೇಳ್ಬೋದು. ಇಲ್ಲಿ ದರ್ಶನ ಪಡೆದಾದ್ಮೇಲೆ ಸೊ ನೀವು ಇವಾಗ ಪ್ರಸಾದ ಸೇವಿಸೋ ಟೈಮ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೃಷ್ಟಾನ್ನ ಭೋಜನ ಅಂತ ಹೇಳ್ತೀವಿ. ಯಾಕಂದರೆ ಸೊ ಈ ಅನ್ನ ತಿನ್ನೋಕ್ಕೆ ಅಂತಲೇ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿರೋದು. ಸೊ ನೀವು ಬನ್ನಿ, ನೀವು ಬಂದುಬಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ನಮ್ಮ ಪಯಣ ಏನಿದ್ರು ಮತ್ತೆ ರೈಲ್ವೆ ಸ್ಟೇಷನ್ಗೆ. ಸಿ ಯು ನೆಕ್ಸ್ಟ್ ವಿಡಿಯೋ. ಸೊ ಅಂಟಿಲ್ ದೆನ್ ವಾಚ್.